ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ನಮಗೆ ಒಂದು ಕನ್ಕ್ಲೂಸಿವ್ ಎವಿಡೆನ್ಸ್ ನೆನ್ನೆ ಬಂತು. ರೋಹಿತ್ ಶರ್ಮಾ ಅವರಿಗೆ ಈ ಮ್ಯಾಟ್ರು, ಕ್ಯಾಪ್ಟನ್ಸಿ ಅನ್ನೋ ಮ್ಯಾಟ್ರು, ಕ್ಯಾಪ್ಟನ್ಸಿ ಚೇಂಜ್ ಅನ್ನೋ ಮ್ಯಾಟ್ರು ಮುಂಚೆನೆ ಗೊತ್ತಿತ್ತು ಅಥವಾ ಇದು ಸಡನ್ ಡಿಸಿಷನ್ ಇವಾಗ ಆಗಿರುವಂತದ್ದು? ಹಾರ್ದಿಕ್ ಪಾಂಡ್ಯ ಟ್ರೇಡ್ ಆಗಕ್ಕಿಂತ ಮುಂಚೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ ಆಗಿದ್ರ ಅದು ಇದು ಅಂತೆಲ್ಲ ಇವಾಗ ಒಂದು ರೇಂಜಿಗೆ ಕನ್ಕ್ಲೂಸಿವ್ ಎವಿಡೆನ್ಸ್ ನಮಗೆ ಸಿಕ್ಕಿದೆ. ಇವಾಗ ಬರ್ತಿರುವಂಥ ಅಪ್ಡೇಟ್ಸ್ ಪ್ರಕಾರ ರೋಹಿತ್ ಶರ್ಮಾ ಅವರಿಗೆ ವರ್ಲ್ಡ್ ಕಪ್ ಟೈಮಲ್ಲೇ ಒಂದು ಇಂಟಿಮೇಷನ್ ಆಗಿ ಕೊಟ್ಟಿದ್ದಂತೆ ಮುಂಬೈ ಇಂಡಿಯನ್ಸ್ ಅವರು, ವರ್ಲ್ಡ್ ಕಪ್ ಗೆದ್ದೆ ಅಂತ ಅಂದರೆ ಕ್ಯಾಪ್ಟನ್ಸಿನ ಕೊಡ್ತೀವಿ, ಇಲ್ಲ ಅಂತಂದರೆ ಚೇಂಜ್ ಮಾಡೋ ಅಂದರೆ ಹಾರ್ದಿಕ್ ಪಾಂಡ್ಯ ಅವ್ರ ಜೊತೆಗೆ ಅವಾಗಲಿಂದನೇ ಅವರು ಚರ್ಚೆಯಲ್ಲಿದ್ದಾರೆ. ಅವಾಗಲೇ ಅಂದರೆ ಲಾಸ್ಟ್ IPL ಸೀಸನ್ ಇನ್ಫ್ಯಾಕ್ಟ್ ಚರ್ಚೆಲ್ಲಂತೂ ಖಂಡಿತ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅವರ ಜೊತೆಗೆ. ಸೊ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಮುಂದೆ ಇಟ್ಕೊಂಡು ನೀನು ವರ್ಲ್ಡ್ ಕಪ್ ಗೆದ್ರೆ ನಿನಗೆ ಕ್ಯಾಪ್ಟನ್ಸಿ, ವರ್ಲ್ಡ್ ಕಪ್ ಗೆದ್ದಿಲ್ಲ ಅಂತಂದ್ರೆ ಅವ್ರಿಗೆ ಕ್ಯಾಪ್ಟನ್ಸಿ ಅನ್ನೋ ಥರ ಚರ್ಚೆ ವರ್ಲ್ಡ್ ಕಪ್ ಟೈಮಲ್ಲೇ ಆಗಿತ್ತು ಅಂತ ಇವಾಗ ಅಪ್ಡೇಟ್ಸ್ ಬರ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಏನಿದೆ ಇದು ರೋಹಿತ್ ಶರ್ಮಾ ಅವ್ರಿಗೆ ಮುಂಚೆನೇ ಗೊತ್ತಿತ್ತು ಟ್ರೇಡ್ ಆಗುತ್ತೆ ಅಂತ. ಬಟ್ ಅವ್ರು ಏನಕ್ಕೆ ಕೇಳ್ಕೊಂತಾರೆ ಈಚೆಗಳೆಲ್ಲ ಬಂದ್ಬಿಟ್ಟು. ಜೊತೆಗೆ ಕ್ಯಾಪ್ಟನ್ಸಿ ವಿಚಾರದ ಬಗ್ಗೆನೂ ಕೂಡ ಇದು ಚೇಂಜ್ ಆಗಬಹುದು ಅಂತ ಅವ್ರಿಗೂ ಕೂಡ ಗೊತ್ತಿತ್ತು. ಅಂದರೆ ಅವರೇ ಹೇಳಿದಿಲ್ಲ ಮುಂಬೈ ಇಂಡಿಯನ್ಸ್ ಅವ್ರನ್ನೇ ಕ್ಯಾಪ್ಟನ್ಸಿ ಚೇಂಜ್ ಮಾಡ್ತೀವಿ ನಾವು ವರ್ಲ್ಡ್ ಕಪ್ ಗೆದ್ದಿಲ್ಲ ಅಂತಂದ್ರೆ ಅಂತ. ಸೊ ಅದು ಒಂದು ಇವ್ರ ಮನಸ್ಥಿತಿ ಒಂಥರ ಕುಗ್ಗಿತ್ತಲ್ಲ, ಇದು ಒಂದು ಕಾರಣ, ವರ್ಲ್ಡ್ ಕಪ್ ಒಂದು ಕಾರಣ, ಜೊತೆಗೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಈ ತರ ಮಾಡ್ಬಿಟ್ರಲ್ಲ ಅದು ಒಂದು ಕಾರಣ ಆಗಿತ್ತು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಅವರು ರೀಸೆಂಟ್ ಇಂಟರ್ವ್ಯೂ ನನಗೆ ಸಿಕ್ಕಾಪಟ್ಟೆ ತಲೆ ಸೈಕ್ ಆಗೋಗ್ಬಿಟ್ಟಿತ್ತು. ವರ್ಲ್ಡ್ ಕಪ್ ಮುಗಿತಾ ಇದ್ದಂಗೆ, ಲಾಸ್ಟ್ ಮ್ಯಾಚ್ ಆಗ್ತಾ ಇದ್ದಂಗೆ ಅಂತ ಒಂದು ಸ್ಟೇಟ್ಮೆಂಟ್ ಅವಾಗ ಪಾಸ್ ಮಾಡಿದ್ರು. ಸೊ ಅವ್ರಿಗೆ ಮುಂಚೆನೆ ಗೊತ್ತಿತ್ತಂತೆ ಹಾರ್ದಿಕ್ ಪಾಂಡ್ಯ ಅವರು ಟ್ರೇಡ್ ಆಗೋದು, ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡೋದು ವರ್ಲ್ಡ್ ಕಪ್ ಟೈಮಲ್ಲೇ ಗೊತ್ತಿತ್ತಂತೆ. ಅದೇ ಫೈನಲ್ ಮ್ಯಾಚ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಮುಂಬೈ ಇಂಡಿಯನ್ಸ್ ಅವರು ಹೇಳಿದ್ರು ಅಂತೆಲ್ಲ. ನಾವು ಅನ್ಕೊಂಡಿದ್ದೇನೋ ಹಾರ್ದಿಕ್ ಪಾಂಡ್ಯ ಅವರನ್ನು ತಗೊಂಡಿದ್ರೆ ಫ್ಯೂಚರ್ ಕ್ಯಾಪ್ಟನ್ ಆಗಿ ನೋಡ್ತಾ ಇದ್ರೆ ಒಂದು ವರ್ಷ ನಿಭಾಯಿಸ್ತಾರೆ, ರೋಹಿತ್ ಶರ್ಮಾ ಅವರು ಅಂಡರ್ ಕ್ಯಾಪ್ಟನ್ಸಿಲಿ ಆಡ್ತಾರೆ ಹಾರ್ದಿಕ್ ಪಾಂಡ್ಯ ಅವ್ರ ಕೆಳಗಡೆ ಅಂತ ಅನ್ಕೊಂಡಿದ್ವಿ. ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ಕೆಳಗಡೆ ಆಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಸೀನ್ ಆಗಿದೆ ಡಿಫ್ರೆಂಟ್. ಸಡನ್ ಡಿಸಿಷನ್ ಮಾಡಿದ್ದೆ ಮುಂಬೈ ಇಂಡಿಯನ್ಸ್ ಅಂತ ಕೇಳಿದ್ರೆ ಸಡನ್ ಡಿಸಿಷನ್ ಅಲ್ಲ, ಇದು ಪ್ರೀ ಪ್ಲಾನ್ಡ್ ಸ್ಕ್ರಿಪ್ಟ್ ಬರೆದು ಮಾಡಿದ್ದಾರೆ ಅಂತ ಹೇಳ್ಬೇಕು. ರೋಹಿತ್ ಶರ್ಮಾಗೂ ಕೂಡ ಈ ಮ್ಯಾಟರ್ ಗೊತ್ತಿತ್ತು, ವರ್ಲ್ಡ್ ಕಪ್ ಟೈಮಲ್ಲೇ ಗೊತ್ತಿತ್ತು ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗ್ತಾರೆ ಒಂದ್ ವೇಳೆ ವರ್ಲ್ಡ್ ಕಪ್ ನ ಸೋತ್ರು ಅಂತ ಯಾಕಂದ್ರೆ ಅಂಬಾನಿ ಅವರು ಆ ತರ ಅಪ್ಡೇಟ್ ಅವ್ರಿಗೆ ಕೊಟ್ಟಿದ್ರು ಅಂತ ನಾವು ಈ ತರ ಮಾಡಕ್ ರೆಡಿ ಆಗಿದೀವಿ. ಫ್ಯೂಚರ್ ಕ್ಯಾಪ್ಟನ್ ನೋಡ್ತಾ ಇದೀವಿ ನಾವು. ಈ ವರ್ಷ ಆಗಿಲ್ಲ ಅಂತಂದ್ರೆ ನೀವು ಇನ್ನೇನು ಫ್ಯೂಚರ್ ಇಲ್ಲ ನಿಮಗೆ, ನಾವು ಹೊಸೊಬ್ರನ್ನ ತಗೊಂಡು ನಾವು ಫ್ಯೂಚರ್ ಮಾಡ್ಕೊಂತೀವಿ ಅನ್ನೋ ತರ ಮಾಡಿದ್ರಂತೆ. ಮಗ ಫ್ಯೂಚರ್ ಇಲ್ಲ ಅಂತ ಅಂದ್ಮೇಲೆ ಕ್ಯಾಪ್ಟನ್ಸಿಂದ ಕಿತ್ತಾಕಾದ್ಮೇಲೆ ಏನಿಗೂ ರಿಟೈರ್ ಮಾಡ್ಕೋಬೇಕಾಗಿತ್ತು, ಸುಮ್ಮನೆ ಬಿಟ್ಟಿದ್ರೆ ಆಗ್ತಿಲ್ವಾ? ಯಾವ್ದಾರ ಟೀಮ್ ಎತ್ತಾಕೊಂಡು ಆರಾಮಾಗೆ ಕ್ಯಾಪ್ಟನ್ ಮಾಡ್ಕೊಟ್ರು. ರೋಹಿತ್ ಶರ್ಮಾಗೆ ಕ್ಯಾಪ್ಟನ್ಸಿ ಪ್ರೆಷರ್ ಅನ್ನೋದು ನಮಗೆ ಕಾಣಿಸದೇ ಇಲ್ಲ ಗುರು. ಅವರೇನು ಹೇಳ್ಕೊಂಡಿದ್ದಾರೆ ಕ್ಯಾಪ್ಟನ್ಸಿ ಪ್ರೆಷರ್ ಆಗ್ತಿದೆ ಅಂತ. ವಿರಾಟ್ ಕೊಹ್ಲಿ ಹೇಳ್ಕೊಂತಿದ್ರಲ್ಲ ಕ್ಯಾಪ್ಟನ್ಸಿ ಪ್ರೆಷರ್ ಆಗ್ತಿದೆ ಅದಕ್ಕೆ ಬಿಟ್ಟೆ ಅಂತ. ಅವರೆಲ್ಲೂ ಹೇಳ್ಕೊಂಡಿಲ್ವೇ ನನಗೆ ಕ್ಯಾಪ್ಟನ್ಸಿ ಪ್ರೆಷರ್ ಆಗ್ತಿದೆ, ನನಗೆ ಕ್ಯಾಪ್ಟನ್ಸಿ ಬರ್ತಾ ಇಲ್ಲ, ನನಗೆ ಕ್ಯಾಪ್ಟನ್ಸಿನ ಸೈಕ್ ಆಗ್ತಾ ಇದೆ ಅಂತ ಎಲ್ಲೂ ಸಹ ರೋಹಿತ್ ಶರ್ಮಾ ಇದುವರೆಗೂ ಒಂದು ಸಿಂಗಲ್ ಪಾಯಿಂಟ್ ಕೂಡ ಅವ್ರು ಹೇಳಿಲ್ಲ. ಸೊ ಆ ಥರ ಇರೋರಿಗೆ ಇವ್ರು ಈ ಥರ ಮಾಡ್ತಾರೆ ಅಂತಂದ್ರೆ ಗೊತ್ತಿದ್ದು ವರ್ಲ್ಡ್ ಕಪ್ ಟೈಮಲ್ಲೇ ಪ್ರೆಷರ್ ಆಗ್ತಾರೆ ಅಂತ ಅಂದ್ರೆ, ಸೊ ಎಂಥ ಮುಂಬೈ ಇಂಡಿಯನ್ಸ್ ಟೀಮ್ ಇದು ಅಂತ ಫ್ರಾಂಚೈಸ್ ಅಂತ ನಾವು ತಲೆಗೆ ಹಾಕೊಬೇಕು ಇವಾಗ. ಅದು ವರ್ಲ್ಡ್ ಕಪ್ ಟೈಮಲ್ಲೇ ಹಾಕಿದ್ದಾರೆ ನೋಡಿ, ಫೀಡ್ ಮಾಡಿದ್ದಾರೆ. ನೀವು ಹಿಂಗ್ ಮಾಡಿದ್ರೆ ನಾವು ಹಂಗ್ ಮಾಡ್ತೀವಿ, ಹಂಗ್ ಮಾಡಿದ್ರೆ ನಾವು ಹಿಂಗ್ ಮಾಡ್ತೀವಿ ಅಂತ. ಸೊ ಇದು ಸಿಕ್ಕಾಪಟ್ಟೆ ಒಂಥರ ತಪ್ಪು ಅಂತ ಹೇಳ್ತೀನಿ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಂದ. ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಟ್ರೀಟ್ 5 ಸಲ ಗೆಲ್ಸಿರೋಂಥ ಕ್ಯಾಪ್ಟನ್ ಈ ಥರ ಟ್ರೀಟ್ ಮಾಡ್ತಾರೆ ಅಂತಂದರೆ, ನಮ್ಮ ವಿರಾಟ್ ಕೊಹ್ಲಿ ಹಂಗೆ ನೋಡೋಕೆ ಹೋದ್ರೆ ಒಂದ್ಸಲಿನೂ ಗೆಲ್ಸೇ ಇಲ್ಲ. ನಮ್ಮ RCB ವಿರಾಟ್ ಕೊಹ್ಲಿ ಯಾವ ಥರ ಎತ್ಕೊಂಡು ಮೆರೆಸುತ್ತೆ ನೋಡ್ಬಿಟ್ಟು ಸ್ವಲ್ಪ ಕತ್ಕೊಬೇಕು ಅಷ್ಟೇ ಮುಂಬೈ ಇಂಡಿಯನ್ಸ್ ಅವರು. ಇನ್ನೂ ಒಂದು ಅಪ್ಡೇಟ್ ಏನು ಅಂದರೆ, ಟ್ರೇಡ್ ಎಲ್ಲ ಮುಗಿದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಟ್ರೇಡ್ ಮುಗಿದಾದ್ಮೇಲೆ ಟ್ರೇಡ್ ವಿಂಡೋ ಡಿಸೆಂಬರ್ 12ನೇ ತಾರೀಕುವರೆಗೂ ಓಪನ್ ಆಗಿತ್ತು, ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಆ ಟೈಮಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮುಂಬೈ ಇಂಡಿಯನ್ಸ್ನ ಅಪ್ರೋಚ್ ಮಾಡಿದಂತೆ ನಮಗೆ ರೋಹಿತ್ ಶರ್ಮಾ ಬೇಕು ಗುರು ಅಂತ. ಯಾಕಂದರೆ ರಿಷಬ್ ಪಂತ್ ಅವರು ಕಂಪ್ಲೀಟ್ಲಿ ರಿಕವರ್ ಆಗಿಲ್ಲ, ಒಟ್ಟಲ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸ್ತೀವಿ ಅದು ಇದು ಅಂತ ಒಂದು 2-3 ದಿನದಿಂದ ಅಪ್ಡೇಟ್ ಬಂದಿದೆ. ಬಟ್ ಅದು ಯಾವ ರೇಂಜಿಗೆ ನಿಜ ಆಗಿರುತ್ತೆ ಸುಳ್ಳಾಗಿರುತ್ತೆ ಅಂತ ನಮಗೆ IPL ಟೈಮಲ್ಲಿ ಗೊತ್ತಾಗುತ್ತೆ. ಅವರ ಫಿಟ್ನೆಸ್ ಯಾವ ರೇಂಜಿಗೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಈಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕ್ಯಾಪ್ಟನ್ ಅಗತ್ಯತೆ ಇದೆ, ಅದಕ್ಕೆ ಇವರು ಅಪ್ರೋಚ್ ಮಾಡಿದಂತೆ ಮುಂಬೈ ಇಂಡಿಯನ್ಸ್ ನಾವು ಟ್ರೇಡ್ ಮಾಡಲ್ಲ ಅಂದ್ಬಿಟ್ಟು. ಅಂದರೆ ರೋಹಿತ್ ಶರ್ಮಾಗೆ ಇವರು ಅಪ್ರೋಚ್ ಮಾಡಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್, ಯಾಕಂದ್ರೆ ಅವ್ರು ಲೀಗಲ್ ಆಗಿ ಅಪ್ರೋಚ್ ಮಾಡಿದ್ದಾರೆ. ಫ್ರಾಂಚೈಸ್ ಟು ಫ್ರಾಂಚೈಸಿನೇ ಅಪ್ರೋಚ್ ಆಗಬೇಕು. ಇಲ್ಲಿ ಮುಂಬೈ ಇಂಡಿಯನ್ಸ್ ಅವ್ರು ಹಾರ್ದಿಕ್ ಪಾಂಡ್ಯಾಗೆ ಅಪ್ರೋಚ್ ಮಾಡಿದ್ದಾರೆ, ಅದು ಇಲ್ಲಿಗಲ್ ಅಪ್ರೋಚು. ಇವ್ರು ಲೀಗಲ್ ಆಗಿ ಅಪ್ರೋಚ್ ಮಾಡಿದ್ದಾರೆ. ಮುಂಬೈ ಇಂಡಿಯನ್ಸ್ಗೆ ರೋಹಿತ್ ಶರ್ಮಾ ಕೂಡ ಒಂದು ಅವ್ರು ಏನೇ ಮಾಡಲಿ ಒಂದು ಒಲವಂತೂ ಖಂಡಿತ ಇಟ್ಕೊಂಡಿರ್ತಾರೆ. ಫ್ಯಾನ್ಸ್ಗಾಗಲಿ ಲೊಕ್ಯಾಲಿಟಿಗಾಗಲಿ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಅವರು ಕೂಡ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಥರ. ಅವ್ರು ಏನೇ ಮಾಡಿದ್ರು ಅದರಲ್ಲೇ ಇರ್ತೀನಿ ಅನ್ನೋ ಥರನೇ. ಯಾಕಂದರೆ ಜೀವನ ಫುಲ್ಲು ಅದರಲ್ಲೇ ಕಳೆದಿರೋದ್ರಿಂದ, ಅವರು ಸಿಕ್ಕಾಪಟ್ಟೆ ವರ್ಷ ಆಡಿರೋದ್ರಿಂದ, 5 ಟ್ರೋಫಿ ಗೆಲ್ಸಿರೋದ್ರಿಂದ ಆ ಒಂದು ಒಲವಂತೂ ಖಂಡಿತ ಇದ್ದೇ ಇರುತ್ತೆ. ಅವ್ರು ಏನೇ ಮಾಡೋ ಸಹಿಸ್ಕೊಂಡು ಹೋಗಲೇಬೇಕು ಇವಾಗ ಅನ್ನೋ ಥರ ಇರುತ್ತೆ. ಬಟ್ ಅದಕ್ಕೂ ಒಂದು ಲಿಮಿಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಆ ಲಿಮಿಟ್ ಯಾವಾಗ ಬಸ್ಟ್ ಆಗುತ್ತೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಅಷ್ಟೇನೆ. ಡೆಲ್ಲಿ ಕ್ಯಾಪಿಟಲ್ಸ್ ಅಪ್ರೋಚ್ ಮಾಡಿರಂತೆ, ನಾವು ಬಿಡಲ್ಲ ಗುರು, ರೋಹಿತ್ ಶರ್ಮಾನ ಬಿಡಲ್ಲ, ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಕೂಡ ರೋಹಿತ್ ಶರ್ಮಾನ ಬಿಡಲ್ಲ ಅಂತ ಹೇಳ್ಬಿಟ್ರಂತೆ. ಯಾಕಂದ್ರೆ ಈ ಮ್ಯಾಟ್ರ್ ಯಾವಾಗ ಈಚೆಗಡೆ ಗೊತ್ತಾಯ್ತೋ, ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗ್ತಾರೆ ಅನ್ನೋ ಮ್ಯಾಟ್ರ್ ಯಾವಾಗ ಗೊತ್ತಾಯ್ತು ಡೆಲ್ಲಿ ಕ್ಯಾಪಿಟಲ್ಸ್ಗೆ, ಅವಾಗ ಇವ್ರು ಅಪ್ರೋಚ್ ಮಾಡಿದ್ರಂತೆ, ನಮಗೆ ಕ್ಯಾಪ್ಟನ್ ಅಗತ್ಯತೆ, ನಮಗೆ ಕ್ಯಾಪ್ಟನ್ ಕೊಡಿ ಅಂತ. ಸೊ ನಾವು ಕೊಡಲಾಗಿರೋ ಅಂತ ಹೇಳ್ಬಿಡು, ನಾವು ಕ್ಯಾಪ್ಟನ್ ಆಗೋಕ್ಕೂ ಬಿಡಲ್ಲ, ಅವ್ರನ್ನ ಕೊಡೋದು ಇಲ್ಲ ಅನ್ನೋ ಥರ
ಹೇಳಿದ್ರಂತೆ. ಸೊ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಏನು ಅನ್ನಿಸ್ತಾ ಇದೆ ಮುಂಬೈ ಇಂಡಿಯನ್ಸ್ ಮಾಡಿರುವಂಥ ಮೂವ್. ವರ್ಲ್ಡ್ ಕಪ್ ಟೈಮಲ್ಲೇ ಪ್ರೆಷರೈಸ್ ಮಾಡಿದ್ರಲ್ಲ ರೋಹಿತ್ ಶರ್ಮಾಗೆ, ನೀನು ಗೆದ್ದೆ ಅಂದರೆ ಕ್ಯಾಪ್ಟನ್, ಸೋತೆ ಅಂತಂದರೆ ಇಲ್ಲ ಹಾರ್ದಿಕ್ ಪಾಂಡ್ಯ ಅವ್ರ ಕ್ಯಾಪ್ಟನ್ ಅಂತ ಹೇಳಿದ್ರಲ್ಲ. ಕಾಮೆಂಟಲ್ಲಿ ಹಾಕ್ರಪ್ಪ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಬಾ.